ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಕೌಟುಂಬಿಕ ಸಮಸ್ಯೆಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ತಂಗಿ ಮಾಡಿದಂತ ಅದೊಂದು ಎಡವಟ್ಟಿಗೆ ಪ್ರತಿನಿತ್ಯ ಕಣ್ಣೀರಿಡ್ತಾ ಇದ್ದಾರೆ. ಕಮಿಷನರ್ ಕಚೇರಿಯಲ್ಲಿ ಪೊಲೀಸರು ಕೇಳಿದಂತ ಅದೊಂದು ಪ್ರಶ್ನೆಗೆ ಕಾರುಣ್ಯ ಕಕ್ಕಾವಿಕೆ ಆಗಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ನಟಿ ಕಾರುಣ್ಯ ರಾಮ್ ತಂಗಿ ವಿರುದ್ಧ ವಂಚನೆ ಕೇಸ್. ಪೊಲೀಸರ ವಿಚಾರಣೆಗೆ ಹಾಜರಾದ ನಟಿ ಕಾರುಣ್ಯ ರಾಮ್. ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಒಡಹುಟ್ಟಿದ ತಂಗಿ ವಿರುದ್ಧವೇ ದೂರು ಕೊಟ್ಟಿದ್ರು. 25 ಲಕ್ಷ ಹಣ ವಂಚನೆ ಮಾಡಿ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ದೋಚಿ ಸ್ವಂತಕ್ಕೆ ಬಳಸಿಕೊಂಡಿದ್ದಾಳೆ ಅಂತ ದೂರಿದ್ರು. ಇದೀಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಟಿ ಕಾರುಣ್ಯರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅನ್ಯೋನ್ಯವಾಗಿದ್ದ ಸಹೋದರಿಯರ ಮಧ್ಯೆ ಹಣದ ವಿಚಾರಕ್ಕೆ ಬಿರುಕು ಮೂಡಿದೆ. ಇದೇ ವಿಚಾರಕ್ಕೆ ಕಳೆದ 3 ವರ್ಷಗಳಿಂದ ಅಕ್ಕ ತಂಗಿ ದೂರಾಗಿದ್ರಂತೆ. ತಂಗಿ ಸಮೃದ್ಧಿ ರಾಮ್ ಸೇರಿ 5 ಜನರ ಮೇಲೆ ಕಾರುಣ್ಯ ರಾಮ್ ದೂರು ದಾಖಲಿಸಿದ್ರು. ಇದೇ ವಿಚಾರಕ್ಕೆ ಇಂದು ಕಾರುಣ್ಯ ಕಮಿಷನರ್ ಕಚೇರಿಗೆ ಬಂದು ಕೇಸ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇವತ್ತು 23ನೇ ತಾರೀಕು ಜಾನ್ವರಿ ಕರೆಸಿ ನನ್ನನ್ನು ಮತ್ತೆ ಅಕ್ಯೂಸ್ಡ್ಗಳನ್ನು ಕರೆಸಿ ಅವರು ಅಪಾಲಜೀಸ್ ನಾವು ಒಪ್ಕೊಳ್ತಾರೆ ನನ್ನ ಮುಂದೆ. ಯಾಕಂತಂದ್ರೆ ಯಾವುದೋ ಒಂದು ಬರದಲ್ಲಿ ನಾವು ಅವ್ರಿಗೆ ಮಾಡಬಾರ್ದಿತ್ತು ಅಂತ. ಯಾಕಂತಂದ್ರೆ ಅವ್ರ ಹತ್ರ ಯಾವುದೇ ಪುರಾವೆಗಳು ಕೂಡ ಇರೋದಿಲ್ಲ. ಅವರು ಬರೀ ನನ್ನ ಹೆಸರನ್ನು ಬಳಸೋದಾಗಿರ್ಬೋದು, ಕಮೆಂಟ್ ಮಾಡೋದು ಅಷ್ಟೇ ಮಾಡ್ತಿರ್ತಾರೆ. ಹಾಗಾಗಿ ಅವರು ಕಾನೂನಿನ ವಿರುದ್ಧವಾಗಿ ನಡ್ಕೊಂಡಿರ್ತಾರೆ ಅನ್ನೋದು ಅಲ್ಲಿ ಸತ್ಯಾನ್ವೇಷಣೆಗಳಲ್ಲಿ ಕಂಡು ಬಂದಾಗ ಅವರು ಅಪಾಲಜಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿರ್ತಾರೆ. ಸೈಬರ್ ಇನ್ಸ್ಪೆಕ್ಟರ್ ಮುಖರಾಮ್ ಮುಂದೆ ನಟಿ ಕಾರುಣ್ಯ ಖುದ್ದು ಹಾಜರಾಗಿ ನಡೆದಿರುವಂತಹ ಘಟನೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಂಗಿ ಮಾಡಿದಂತಹ ಎಡವಟ್ಟು ಏನು, ಈ ಕೇಸಿನಲ್ಲಿ ಯಾರೆಲ್ಲ ಕೈವಾಡವಿದೆ, ಮನೆ ಬಳಿ ಯಾರೆಲ್ಲ ಬಂದು ಕಿರುಕುಳ ನೀಡುತ್ತಿದ್ದಾರೆ ಎಂಬುದನ್ನು ವಿವರಿಸಿದ್ದಾರೆ. ನನ್ನ ಜೀವನದಲ್ಲಿ ಎಷ್ಟೋ ಊಹಾಪೋಹಗಳು, ಎಷ್ಟೋ ಅವ್ರಿಗಂತೆ, ಇವ್ರಿಗೆ ಹಿಂಗಾಯ್ತಂತೆ, ಇವ್ರು ಹಿಂಗ್ ಮಾಡಿದ್ರಂತೆ, ಅದು ಯಾವುದಕ್ಕೂ ನಾನು ಕಿವಿ ಕೊಡದೆ. ಯಾಕಂತಂದ್ರೆ ನನಗೆ ಗೊತ್ತು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಅಂಡ್ ಯಾರಿಗೂ ಕೂಡ ನಾನು ಇದಕ್ಕೆ ಉತ್ತರ ಕೊಡುವಂತ ಉದ್ದೇಶ ನನಗಿರ್ಲಿಲ್ಲ. ನಾನು ಕಾನೂನು ಮೊರೆ ಹೋಗಿದ್ದೆ. ಕಾನೂನಿಂದ ನನಗೆ ಸರಿಯಾಗಿ ಏನಂದ್ರೆ ವಿಚಾರಣೆ ಮಾಡಿ ಸತ್ಯಾನ್ವೇಷಣೆ ಮಾಡಿ ನನಗೆ ಜಸ್ಟಿಸ್ ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಪೊಲೀಸರ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿ ಹೊರಬಂದ ಬಳಿಕ ನಟಿ ಕಾರುಣ್ಯ ರಾಮ್ ಮಾಧ್ಯಮಗಳ ಕಣ್ತಪ್ಪಿಸಿ ಹೊರನಡೆಯಲು ಪ್ರಯತ್ನಿಸಿದರು. ವಂಚನೆ ಕೇಸ್ ಬಗ್ಗೆ ಪ್ರತಿಕ್ರಿಯೆ ನೀಡಲು ಕಾರುಣ್ಯ ರಾಮ್ ನಿರಾಕರಿಸಿ ಧಿಮಾಕು ತೋರಿಸಿದರು. ಅಲ್ಲದೆ ಮಾಧ್ಯಮಗಳ ಮುಂದೆ ಮಾತನಾಡುವುದರಿಂದ ಪ್ರಾಬ್ಲಮ್ ಬಗೆಹರಿಯಲ್ಲ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಒಟ್ಟಾರೆಯಾಗಿ ನಟಿ ಕಾರುಣ್ಯ ತಂಗಿ ಸಮೃದ್ಧಿ ರಾಮ್ ಬೆಟ್ಟಿಂಗ್ ಹುಚ್ಚು ಮನೆಯವರನ್ನೆಲ್ಲ ಕಂಗಾಲಾಗುವಂತೆ ಮಾಡಿದೆ. ಬೆಟ್ಟಿಂಗ್ ಆ್ಯಪ್ನಿಂದ ಇಡೀ ಫ್ಯಾಮಿಲಿ ಇದೀಗ ಬೀದಿಗೆ ಬಂದು ನಿಂತಿದೆ. ಸಾಲಗಾರರ ಕಾಟಕ್ಕೆ ನಟಿ ಕಾರುಣ್ಯ ದಿಕ್ಕು ತೋಚದೆ ಕಣ್ಣೀರಿಡುತ್ತಿದ್ದಾರೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಕೌಟುಂಬಿಕ ಸಮಸ್ಯೆಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ತಂಗಿ ಮಾಡಿದಂತ ಅದೊಂದು ಎಡವಟ್ಟಿಗೆ ಪ್ರತಿನಿತ್ಯ ಕಣ್ಣೀರಿಡ್ತಾ ಇದ್ದಾರೆ. ಕಮಿಷನರ್ ಕಚೇರಿಯಲ್ಲಿ ಪೊಲೀಸರು ಕೇಳಿದಂತ ಅದೊಂದು ಪ್ರಶ್ನೆಗೆ ಕಾರುಣ್ಯ ಕಕ್ಕಾವಿಕೆ ಆಗಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ನಟಿ ಕಾರುಣ್ಯ ರಾಮ್ ತಂಗಿ ವಿರುದ್ಧ ವಂಚನೆ ಕೇಸ್. ಪೊಲೀಸರ ವಿಚಾರಣೆಗೆ ಹಾಜರಾದ ನಟಿ ಕಾರುಣ್ಯ ರಾಮ್. ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಒಡಹುಟ್ಟಿದ ತಂಗಿ ವಿರುದ್ಧವೇ ದೂರು ಕೊಟ್ಟಿದ್ರು. 25 ಲಕ್ಷ ಹಣ ವಂಚನೆ ಮಾಡಿ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ದೋಚಿ ಸ್ವಂತಕ್ಕೆ ಬಳಸಿಕೊಂಡಿದ್ದಾಳೆ ಅಂತ ದೂರಿದ್ರು. ಇದೀಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಟಿ ಕಾರುಣ್ಯರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅನ್ಯೋನ್ಯವಾಗಿದ್ದ ಸಹೋದರಿಯರ ಮಧ್ಯೆ ಹಣದ ವಿಚಾರಕ್ಕೆ ಬಿರುಕು ಮೂಡಿದೆ. ಇದೇ ವಿಚಾರಕ್ಕೆ ಕಳೆದ 3 ವರ್ಷಗಳಿಂದ ಅಕ್ಕ ತಂಗಿ ದೂರಾಗಿದ್ರಂತೆ. ತಂಗಿ ಸಮೃದ್ಧಿ ರಾಮ್ ಸೇರಿ 5 ಜನರ ಮೇಲೆ ಕಾರುಣ್ಯ ರಾಮ್ ದೂರು ದಾಖಲಿಸಿದ್ರು. ಇದೇ ವಿಚಾರಕ್ಕೆ ಇಂದು ಕಾರುಣ್ಯ ಕಮಿಷನರ್ ಕಚೇರಿಗೆ ಬಂದು ಕೇಸ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇವತ್ತು 23ನೇ ತಾರೀಕು ಜಾನ್ವರಿ ಕರೆಸಿ ನನ್ನನ್ನು ಮತ್ತೆ ಅಕ್ಯೂಸ್ಡ್ಗಳನ್ನು ಕರೆಸಿ ಅವರು ಅಪಾಲಜೀಸ್ ನಾವು ಒಪ್ಕೊಳ್ತಾರೆ ನನ್ನ ಮುಂದೆ. ಯಾಕಂತಂದ್ರೆ ಯಾವುದೋ ಒಂದು ಬರದಲ್ಲಿ ನಾವು ಅವ್ರಿಗೆ ಮಾಡಬಾರ್ದಿತ್ತು ಅಂತ. ಯಾಕಂತಂದ್ರೆ ಅವ್ರ ಹತ್ರ ಯಾವುದೇ ಪುರಾವೆಗಳು ಕೂಡ ಇರೋದಿಲ್ಲ. ಅವರು ಬರೀ ನನ್ನ ಹೆಸರನ್ನು ಬಳಸೋದಾಗಿರ್ಬೋದು, ಕಮೆಂಟ್ ಮಾಡೋದು ಅಷ್ಟೇ ಮಾಡ್ತಿರ್ತಾರೆ. ಹಾಗಾಗಿ ಅವರು ಕಾನೂನಿನ ವಿರುದ್ಧವಾಗಿ ನಡ್ಕೊಂಡಿರ್ತಾರೆ ಅನ್ನೋದು ಅಲ್ಲಿ ಸತ್ಯಾನ್ವೇಷಣೆಗಳಲ್ಲಿ ಕಂಡು ಬಂದಾಗ ಅವರು ಅಪಾಲಜಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿರ್ತಾರೆ. ಸೈಬರ್ ಇನ್ಸ್ಪೆಕ್ಟರ್ ಮುಖರಾಮ್ ಮುಂದೆ ನಟಿ ಕಾರುಣ್ಯ ಖುದ್ದು ಹಾಜರಾಗಿ ನಡೆದಿರುವಂತಹ ಘಟನೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಂಗಿ ಮಾಡಿದಂತಹ ಎಡವಟ್ಟು ಏನು, ಈ ಕೇಸಿನಲ್ಲಿ ಯಾರೆಲ್ಲ ಕೈವಾಡವಿದೆ, ಮನೆ ಬಳಿ ಯಾರೆಲ್ಲ ಬಂದು ಕಿರುಕುಳ ನೀಡುತ್ತಿದ್ದಾರೆ ಎಂಬುದನ್ನು ವಿವರಿಸಿದ್ದಾರೆ.
ನನ್ನ ಜೀವನದಲ್ಲಿ ಎಷ್ಟೋ ಊಹಾಪೋಹಗಳು, ಎಷ್ಟೋ ಅವ್ರಿಗಂತೆ ಇವ್ರಿಗೆ ಹಿಂಗಾಯ್ತಂತೆ, ಇವ್ರು ಹಿಂಗೆ ಮಾಡಿದ್ರಂತೆ, ಅದು ಯಾವುದಕ್ಕೂ ನಾನು ಕಿವಿ ಕೊಡದೆ. ಯಾಕಂತಂದ್ರೆ ನನಗೆ ಗೊತ್ತು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಅಂಡ್ ಯಾರಿಗೂ ಕೂಡ ನಾನು ಇದಕ್ಕೆ ಉತ್ತರ ಕೊಡುವಂತ ಉದ್ದೇಶ ನನಗಿರಲಿಲ್ಲ. ನಾನು ಕಾನೂನು ಮೊರೆ ಹೋಗಿದ್ದೆ. ಕಾನೂನಿನಿಂದ ನನಗೆ ಸರಿಯಾಗಿ ಏನಂದ್ರೆ ವಿಚಾರಣೆ ಮಾಡಿ ಸತ್ಯಾನ್ವೇಷಣೆ ಮಾಡಿ ನನಗೆ ಜಸ್ಟಿಸ್ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಪೊಲೀಸರ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿ ಹೊರಬಂದ ಬಳಿಕ ನಟಿ ಕಾರುಣ್ಯರಾಮ್ ಮಾಧ್ಯಮಗಳ ಕಣ್ತಪ್ಪಿಸಿ ಹೊರನಡೆಯಲು ಪ್ರಯತ್ನಿಸಿದರು. ವಂಚನೆ ಕೇಸ್ ಬಗ್ಗೆ ಪ್ರತಿಕ್ರಿಯೆ ನೀಡಲು ಕಾರುಣ್ಯರಾಮ್ ನಿರಾಕರಿಸಿ ಧಿಮಾಕು ತೋರಿಸಿದರು. ಅಲ್ಲದೆ ಮಾಧ್ಯಮಗಳ ಮುಂದೆ ಮಾತನಾಡುವುದರಿಂದ ಪ್ರಾಬ್ಲಮ್ ಬಗೆಹರಿಯಲ್ಲ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಒಟ್ಟಾರೆಯಾಗಿ ನಟಿ ಕಾರುಣ್ಯ ತಂಗಿ ಸಮೃದ್ಧಿ ರಾಮ್ ಬೆಟ್ಟಿಂಗ್ ಹುಚ್ಚು ಮನೆಯವರನ್ನೆಲ್ಲ ಕಂಗಾಲಾಗುವಂತೆ ಮಾಡಿದೆ. ಬೆಟ್ಟಿಂಗ್ ಆ್ಯಪ್ನಿಂದ ಇಡೀ ಫ್ಯಾಮಿಲಿ ಇದೀಗ ಬೀದಿಗೆ ಬಂದು ನಿಂತಿದೆ. ಸಾಲಗಾರರ ಕಾಟಕ್ಕೆ ನಟಿ ಕಾರುಣ್ಯ ದಿಕ್ಕು ತೋಚದೆ ಕಣ್ಣೀರಿಡುತ್ತಿದ್ದಾರೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಕೌಟುಂಬಿಕ ಸಮಸ್ಯೆಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ತಂಗಿ ಮಾಡಿದಂಥ ಅದೊಂದು ಎಡವಟ್ಟಿಗೆ ಪ್ರತಿನಿತ್ಯ ಕಣ್ಣೀರಿಡ್ತಾ ಇದ್ದಾರೆ. ಕಮಿಷನರ್ ಕಚೇರಿಯಲ್ಲಿ ಪೊಲೀಸರು ಕೇಳಿದಂಥ ಅದೊಂದು ಪ್ರಶ್ನೆಗೆ ಕಾರುಣ್ಯ ಕಕ್ಕಾವಿಕೆ ಆಗಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ನಟಿ ಕಾರುಣ್ಯ ರಾಮ್ ತಂಗಿ ವಿರುದ್ಧ ವಂಚನೆ ಕೇಸ್. ಪೊಲೀಸರ ವಿಚಾರಣೆಗೆ ಹಾಜರಾದ ನಟಿ ಕಾರುಣ್ಯ ರಾಮ್. ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಒಡಹುಟ್ಟಿದ ತಂಗಿ ವಿರುದ್ಧವೇ ದೂರು ಕೊಟ್ಟಿದ್ರು. 25 ಲಕ್ಷ ಹಣ ವಂಚನೆ ಮಾಡಿ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ದೋಚಿ ಸ್ವಂತಕ್ಕೆ ಬಳಸಿಕೊಂಡಿದ್ದಾಳೆ ಅಂತ ದೂರಿದ್ರು. ಇದೀಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಟಿ ಕಾರುಣ್ಯರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅನ್ಯೋನ್ಯವಾಗಿದ್ದ ಸಹೋದರಿಯರ ಮಧ್ಯೆ ಹಣದ ವಿಚಾರಕ್ಕೆ ಬಿರುಕು ಮೂಡಿದೆ. ಇದೇ ವಿಚಾರಕ್ಕೆ ಕಳೆದ 3 ವರ್ಷಗಳಿಂದ ಅಕ್ಕ ತಂಗಿ ದೂರಾಗಿದ್ರಂತೆ. ತಂಗಿ ಸಮೃದ್ಧಿ ರಾಮ್ ಸೇರಿ 5 ಜನರ ಮೇಲೆ ಕಾರುಣ್ಯ ರಾಮ್ ದೂರು ದಾಖಲಿಸಿದ್ರು. ಇದೇ ವಿಚಾರಕ್ಕೆ ಇಂದು ಕಾರುಣ್ಯ ಕಮಿಷನರ್ ಕಚೇರಿಗೆ ಬಂದು ಕೇಸ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇವತ್ತು 23ನೇ ತಾರೀಕು ಜಾನ್ವರಿ ಕರೆಸಿ ನನ್ನನ್ನು ಮತ್ತೆ ಅಕ್ಯೂಸ್ಡ್ಗಳನ್ನು ಕರೆಸಿ ಅವರು ಅಪಾಲಜೀಸ್ನ ಒಪ್ಕೊಳ್ತಾರೆ ನನ್ನ ಮುಂದೆ. ಯಾಕಂತಂದ್ರೆ ಯಾವುದೋ ಒಂದು ಬರದಲ್ಲಿ ನಾವು ಅವ್ರಿಗೆ ಮಾಡ್ಬಿಟ್ವಿ, ಮಾಡಬಾರ್ದಿತ್ತು ಅಂತ. ಯಾಕಂತಂದ್ರೆ ಅವ್ರ ಹತ್ರ ಯಾವುದೇ ಪುರಾವೆಗಳು ಕೂಡ ಇರೋದಿಲ್ಲ. ಅವರು ಬರೀ ನನ್ನ ಹೆಸರನ್ನು ಬಳಸೋದಾಗಿರ್ಬೋದು, ಕಮೆಂಟ್ ಮಾಡೋದು ಅಷ್ಟೇ ಮಾಡ್ತಿರ್ತಾರೆ. ಹಾಗಾಗಿ ಅವರು ಕಾನೂನಿನ ವಿರುದ್ಧವಾಗಿ ನಡ್ಕೊಂಡಿರ್ತಾರೆ ಅನ್ನೋದು ಅಲ್ಲಿ ಸತ್ಯಾನ್ವೇಷಣೆಗಳಲ್ಲಿ ಕಂಡು ಬಂದಾಗ ಅವರು ಅಪಾಲಜಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿರ್ತಾರೆ. ಸೈಬರ್ ಇನ್ಸ್ಪೆಕ್ಟರ್ ಮುಖರಾಮ್ ಮುಂದೆ ನಟಿ ಕಾರುಣ್ಯ ಖುದ್ದು ಹಾಜರಾಗಿ ನಡೆದಿರುವಂತಹ ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಂಗಿ ಮಾಡಿದಂತಹ ಎಡವಟ್ಟು ಏನು, ಈ ಕೇಸಿನಲ್ಲಿ ಯಾರೆಲ್ಲ ಕೈವಾಡವಿದೆ, ಮನೆ ಬಳಿ ಯಾರೆಲ್ಲ ಬಂದು ಕಿರುಕುಳ ನೀಡುತ್ತಿದ್ದಾರೆ ಎಂಬುದನ್ನು ವಿವರಿಸಿದ್ದಾರೆ. ನನ್ನ ಜೀವನದಲ್ಲಿ ಎಷ್ಟೋ ಊಹಾಪೋಹಗಳು, ಎಷ್ಟೋ ಅವ್ರಿಗಂತೆ ಇವ್ರಿಗೆ ಹಿಂಗಾಯ್ತಂತೆ, ಇವ್ರು ಹಿಂಗೆ ಮಾಡಿದ್ರಂತೆ, ಅದು ಯಾವುದಕ್ಕೂ ನಾನು ಕಿವಿ ಕೊಡದೆ. ಯಾಕಂತಂದ್ರೆ ನನಗೆ ಗೊತ್ತು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಅಂಡ್ ಯಾರಿಗೂ ಕೂಡ ನಾನು ಇದಕ್ಕೆ ಉತ್ತರ ಕೊಡುವಂತ ಉದ್ದೇಶ ನನಗಿರಲಿಲ್ಲ. ನಾನು ಕಾನೂನು ಮೊರೆ ಹೋಗಿದ್ದೆ. ಕಾನೂನಿನಿಂದ ನನಗೆ ಸರಿಯಾಗಿ ಏನಂದ್ರೆ ವಿಚಾರಣೆ ಮಾಡಿ ಸತ್ಯಾನ್ವೇಷಣೆ ಮಾಡಿ ನನಗೆ ಜಸ್ಟಿಸ್ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಪೊಲೀಸರ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿ ಹೊರಬಂದ ಬಳಿಕ ನಟಿ ಕಾರುಣ್ಯ ರಾಮ್ ಮಾಧ್ಯಮಗಳ ಕಣ್ತಪ್ಪಿಸಿ ಹೊರನಡೆಯಲು ಪ್ರಯತ್ನಿಸಿದರು. ವಂಚನೆ ಕೇಸ್ ಬಗ್ಗೆ ಪ್ರತಿಕ್ರಿಯೆ ನೀಡಲು ಕಾರುಣ್ಯ ರಾಮ್ ನಿರಾಕರಿಸಿ ಧಿಮಾಕು ತೋರಿಸಿದರು. ಅಲ್ಲದೆ ಮಾಧ್ಯಮಗಳ ಮುಂದೆ ಮಾತನಾಡುವುದರಿಂದ ಪ್ರಾಬ್ಲಮ್ ಬಗೆಹರಿಯಲ್ಲ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಒಟ್ಟಾರೆಯಾಗಿ ನಟಿ ಕಾರುಣ್ಯ ತಂಗಿ ಸಮೃದ್ಧಿ ರಾಮ್ ಬೆಟ್ಟಿಂಗ್ ಹುಚ್ಚು ಮನೆಯವರನ್ನೆಲ್ಲ ಕಂಗಾಲಾಗುವಂತೆ ಮಾಡಿದೆ. ಬೆಟ್ಟಿಂಗ್ ಆ್ಯಪ್ನಿಂದ ಇಡೀ ಫ್ಯಾಮಿಲಿ ಇದೀಗ ಬೀದಿಗೆ ಬಂದು ನಿಂತಿದೆ. ಸಾಲಗಾರರ ಕಾಟಕ್ಕೆ ನಟಿ ಕಾರುಣ್ಯ ದಿಕ್ಕು ತೋಚದೆ ಕಣ್ಣೀರಿಡುತ್ತಿದ್ದಾರೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.